ಫ್ರೆಂಡ್ಸ್, ವೆಲ್ಕಮ್ ಟು SVN ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೂಲಂಗಿ ಸಾರು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ, 1-2 ಟೇಬಲ್ ಸ್ಪೂನಷ್ಟು 1.5 ಟೇಬಲ್ ಸ್ಪೂನಷ್ಟು ಬೇಳೆ ತೊಗೊತಾ ಇದ್ದೀನಿ. ಮಸೂರು ದಾಲ್, ತೊಗರಿ ಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದೆರಡನ್ನೂ ತೊಳ್ಕೊತೀನಿ. ಇವಾಗ ತೊಗರಿ ಬೇಳೆ, ಮಸೂರು ದಾಲ್ ಎರಡನ್ನೂ ತೊಳ್ಕೊಂಬಿಟ್ಟು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಕುದಿಸ್ಬೇಕು. ಇದನ್ನು 1-2 ವಿಜಿಲಷ್ಟು ಬೇಯಿಸ್ಬೇಕು. ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊತೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊತೀನಿ. 1-2 ವಿಜಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ಬೇಳೆನ. ಬೇಳೆ ಬೇಯೋಷ್ಟರಲ್ಲಿ ಮುಂದಿನ ಪ್ರೋಸೆಸ್ ನೋಡೋಣ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊತೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊತೀನಿ. ಎಣ್ಣೆ ಕಾಯ್ದಿದೆ ಅಲ್ವಾ, 1/2 ಟೀ ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಿಗ್ತಾ ಇದೆ. 1/2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. 1-2 ಗರಿ ಕಡಲೆ ಸೊಪ್ಪು. ಇದಕ್ಕೆ ತೊಳೆದ್ಬಿಟ್ಟು ಮೇಲೆದೆಲ್ಲ ಹೆರಿಸ್ಕೊಂಡು ರೌಂಡಾಗಿ ಕಟ್ ಮಾಡ್ಕೊಂಡಿರೋ ಮೂಲಂಗಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಸಾಫ್ಟ್ ಆಗೋವರೆಗೂ ಮೂಲಂಗಿನ ಇದರಲ್ಲಿ ಫ್ರೈ ಮಾಡಬೇಕು. ಫ್ರೈ ಆಗ್ತಾ ಇದೆ ಅಲ್ವಾ, ಇದಕ್ಕೆ 1 ಚಿಟಿಕೆ ಅರಿಶಿನ ಪುಡಿ, ಬೇಳೆಗೆ ಬೇಯಕ್ಕೆ ಹಾಕಿದ್ದೀವಿ ಅಲ್ವಾ ಅರಿಶಿನ ಪುಡಿನ, ಇದಕ್ಕೆ ಸ್ವಲ್ಪ ಹಾಕಬೇಕು. 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಈಗ ಫ್ರೈ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತೇಳಿ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಮೆತ್ತಗೆ ಬೆನಿಬೇಕು ಈಗ ಮೂಲಂಗಿ ಇದರಲ್ಲಿ ಎಣ್ಣೆಲೇ. ನೋಡಿ, ಮೂಲಂಗಿ ಇಷ್ಟುವರೆಗೆ ಎಣ್ಣೆಲೆ ಫ್ರೈ ಆಗಿದೆ. 1/4 ಭಾಗದಷ್ಟು ಬೆಂದಿದೆ ಇದು. ಇದಕ್ಕೆ ಇವಾಗ 1 ದೊಡ್ಡ ಟೊಮಾಟೋನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಬೇಯೋವರೆಗೂ ನೋಡಿ, ಬೇಕಾದ್ರೆ ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಆವಾಗ ಮುಚ್ಚಳ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಹಂಗಿದ್ರೆ ತಳ ಹತ್ತೋದಿಲ್ಲ. ಇದು ಟೊಮೊಟೊ ಸಾಫ್ಟ್ ಆದ ನಂತರ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಕೋಬೇಕು. ಇದಕ್ಕೆ ಬೇರೆ ಯಾವ ಥರ ಮಸಾಲೆನೂ ಹಾಕ್ತಾಯಿಲ್ಲ ನಾನು. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಮೂಲಂಗಿ ಸಾರಾಗಿದ್ದರಿಂದ ಮಸಾಲೆ ಬೇರೆ ಹಾಕದೇ ಇದ್ದರೆ ಚೆನ್ನಾಗಿರುತ್ತೆ. ಬೇರೆ ಬೇರೆ ಮಸಾಲೆಗಳು ಹಾಕ್ಬಿಟ್ರೆ ಅದು ತುಂಬ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ಮಸಾಲೆ ಹಾಕಲ್ಲ ಇದಕ್ಕೆ. ನೋಡಿ, ಟೊಮೊಟೊ ಕೂಡ ಸಾಫ್ಟ್ ಆಗ್ತಾ ಇದೆ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಖಾರ ಹಾಕ್ಕೊತಾ ಇದ್ದೀನಿ. ಒಣಖಾರ ಪುಡಿ, ಒಣಮೆಣಸಿನ್ಕಾಯಿ ಪೌಡ್ರು. ಇದು ಚಿಕ್ಕ ಸ್ಪೂನು, ಅದಕ್ಕೋಸ್ಕರ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ಒಣಖಾರ ಪೌಡ್ರ್ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಬೇಕಿದೆ. ಎಣ್ಣೆ ಎಲ್ಲ ಮಿಕ್ಸ್ ಆದ ನಂತರ ಹುಣಸೆ ಹಣ್ಣಿನ ರಸ ಹಾಕಬೇಕು. ಇದು ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಆದ್ರೇ ಘಾಟ್ ಹೋಗುತ್ತೆ ಅದು ಒಣಖಾರ ಪೌಡ್ರು. ಇದು ಮಿಕ್ಸ್ ಆಗಿದೆ ಅಲ್ವಾ, ಇವಾಗ ಹುಣಸೆ ಹಣ್ಣಿನ ರಸ ನೆನೆಸಿ ಕಿವುಚ್ಕೊಂಡ್ರೆ ಹುಣಸೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣನ್ನು ನೀರಲ್ಲಿ ನೆಂದ ನಂತರ ಕಿವುಚಿ ಸಿಪ್ಪೆಯಲ್ಲಿ ತೆಗೆದು ಮಾಡ್ಕೊಂಡಿರೋ ಕ್ಯೂರಿ ಇದು, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, 1 ಟೀ ಸ್ಪೂನ್ ಬೆಲ್ಲ. ನೋಡಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಬೇಕು. ಇದನ್ನು ಎಲ್ಲನೂ ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಬೇಯಿಸ್ಬೇಕು. 1-2 ನಿಮಿಷ ಬೆಂದ ನಂತರ ಬೇಳೆ ಹಾಕಬೇಕು. ನೋಡಿ, ಬೇಳೆ ಬೆಂದಾಗಿದೆ. ಈ ಹದಕ್ಕೆ ಬೆಂದಿದೆ. ಸ್ಪೂನಲ್ಲಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕಿದೆ. ಏನು ಲಟ್ಸೋದೇನು ಬೇಕಾಗಿಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕೋಬೇಕು. ನೋಡಿ, ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡಿದ ನಂತರ ಈ ಥರ ನೋಡಿ, ಈ ಹದಕ್ಕೆ ಮಿಕ್ಸ್ ಆಗಿದೆ. ಇದು ಇಷ್ಟಿದ್ರೆ ಸಾಕು. ಇದು ಮೂಲಂಗಿ ಎಲ್ಲ ಇಷ್ಟು ಬೆಂದಿದೆ. ಇದಕ್ಕೆ ಬೇಯಿಸ್ಕೊಂಡಿರೋ ಬೇಳೆನ ಹಾಕ್ಕೊತ ಇದ್ದೀನಿ. ಈಗ ಸ್ವಲ್ಪ ನೀರು ನೋಡ್ಕೊಂಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಸ್ವಲ್ಪ ತೆಳು ಇದ್ದರೆ ಚೆನ್ನಾಗಿರುತ್ತೆ ಮೂಲಂಗಿ ಸಾರು. ಅದೇ ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಮೂಲಂಗಿ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕಿದ್ವಿ ಅಲ್ವಾ, ಅದಕ್ಕೋಸ್ಕರ ನೋಡಿಬಿಟ್ಟು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೋಬೇಕು. ನೀರು ಉಪ್ಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ 1-2 ನಿಮಿಷ ಬೇಯಕ್ಕೆ ಬಿಡಬೇಕು.
ಫ್ರೆಂಡ್ಸ್ ನೋಡೋಣ, ನೋಡಿ ರೆಡಿ ಆಗ್ತಾ ಬಂದಿದೆ. ಸ್ವಲ್ಪ ಬೆಂದಿಲ್ಲ ಅಂತಂದರೆ ಸ್ವಲ್ಪ ಮುಚ್ಚಳನ ಅರ್ಧಕ್ಕೆ ಮುಚ್ಚಿಬಿಟ್ಟು ಬೇಯಿಸಿ, ಇಲ್ಲದಿದ್ರೆ ಉಕ್ಕಿ ಬರುತ್ತೆ. ಫ್ರೆಂಡ್ಸ್, ಕೆಲವೊಬ್ಬರು ಮೂಲಂಗಿನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಈ ಥರ ಸಿಂಪಲ್ಲಾಗಿ ಸಾರು ಮಾಡ್ಕೊಂಡು ತಿಂದು ನೋಡಿ. ಇದರಲ್ಲಿ ಮೂಲಂಗಿಲಿ ಕ್ಯಾಲ್ಸಿಯಂ ರಿಚ್ ಆಗಿರುತ್ತೆ. ಆವಾಗವಾಗ ತಿಂತಾ ಇದ್ದರೆ ಒಳ್ಳೆಯದು. ಮೂಳೆಗಳಿಗೂ ತುಂಬಾ ಬೆನಿಫಿಟ್ ಇದೆ. ಮೂಲಂಗಿ ತಿನ್ನೋದ್ರಿಂದ ಮೂಳೆಗಳು ಗಟ್ಟಿಯಾಗಿರುತ್ತೆ. ಸಾರು ರೆಡಿಯಾಗಿದೆ. ಇದಕ್ಕೆ ಇನ್ಮೇಲೆ ಲಾಸ್ಟಲ್ಲಿ ಒಂದು ಗರಿ ಕರಿಬೇವು ಹಾಕ್ಕೊತಾ ಇದ್ದೀನಿ. ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ರೆಡಿ ಆಯಿತು ಸಾರು. ಇದು ರೈಸ್ ಜೊತೆ ಚೆನ್ನಾಗಿರುತ್ತೆ. ಇನ್ನು ಮುದ್ದೆ ಆ ಥರದಕ್ಕೆಲ್ಲ ಅಷ್ಟೊಂದು ಸರಿ ಇರಲ್ಲ. ಇದು ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ, ನೀವು ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.